₹1.25 ಇದ್ದಾಗ ಹೊಡೆದದ್ದು ಈಗ 70-80 ರೂಪಾಯಿಗೆ ಬಂದು ನಿಂತೈತ್ರಿ. ಏನು ಮಾಡೋದು ಹೇಳಿ? ಬಿಸಿಲು ಬಂದ್ರೆ ನಮಗೆ ಒಟ್ಟು ವ್ಯಾಪಾರ, ಇಲ್ಲ ಅಂದರೆ ಇಲ್ಲ. ಈಗ ನಾವು ಕಷ್ಟ ಬಿದ್ದು ನಾವು ಮಾಡೋದಕ್ಕೆ, ನಾವು ದುಡಿಯೋದಕ್ಕೆ ನಾವು ತಿಂತಾ ಇದ್ದೇವೆ. ಆಟ ಲವ್ ಮ್ಯಾರೇಜ್ ಮಾಡ್ಕೊಂಡ ಹೆಂಡ್ರ ಮಕ್ಕಳನ್ನ ಬಿಟ್ಟ ಎಲ್ಲ ಬಿಟ್ಟ ಈಗ ನಾವು ಬಂದು ಇಲ್ಲಿ ಪುಟ್ಬದ್ನ್ಯಾಗ ಸಾಯ್ತಾ ಇದ್ದೇವೆ. ಕಂಡು ಕಾಣದ ನಮ್ಮೂರು, ಕಂಡು ಕಾಣದ ನಮ್ಮೂರು. ಕರ್ಬಸಪ್ಪ, ರಾಣೆಬೆನ್ನೂರು, ಕೂರ್ಬಿಗೆರೆ ಮನೆ. ಹೊಲ ಇಲ್ಲ, ಅದು ಸರ್ಕಾರದವರು ಒಂದು ಆಶ್ರಮ ಮನೆ ಕೊಟ್ಟವ್ರೆ. ಅದನ್ನು ಕಟ್ಟಿಸ್ಕೊಂಡು ಮನೆ ಜೀವನ ಮಾಡ್ತಾಯಿದ್ವಿ. ಮಕ್ಕಳೆಲ್ಲ ದುಡ್ದು ಹಾಕಲ್ಲ, ಅದಕ್ಕೆ ನಾವು ಇತ್ಲ ಬಂದು ಎಲ್ಲ ದುಡ್ಕೊಂಡು ತಿನ್ನಕ್ಕೆ ಬಂದವೆ. ಸುಮಾರು 55 ವರ್ಷ 60 ವರ್ಷ ಆಯಿತು ನಾವು ದುಡಿಯೋಕತ್ತಿ. ಇಲ್ಲೇ, ಬೇರೆ ಕಡೆ ಎಲ್ಲಿ ಇಲ್ಲ. ಅವಾಗಿನ ವ್ಯಾಪಾರಕ್ಕೂ ₹1.25 ಇದ್ದಾಗ ಹೊಡೆದ್ವಿ. ₹1.25 ಇದ್ದಾಗ ಹೊಡೆದದ್ದು ಈಗ 70-80 ರೂಪಾಯಿಗೆ ಬಂದು ನಿಂತೈತ್ರಿ. ಏನು ಮಾಡೋದು ಹೇಳಿ? ಬಡವರು ಬಗ್ಗರು ಹೆಂಗೆ ಜೀವನ ಮಾಡೋದು? 50, 150, 200 ಕಾಯಿ 300 ಕಾಯಿ ಹೊಡೆಯೋರು ಅಂಥದ್ದು 50 ಕಾಯಿ ಓಡಲ್ಲ ಅಂದ್ರೆ ಹೆಂಗೆ ಜೀವನ ಮಾಡಬೇಕು? ಎಲ್ಲ ಇಲ್ಲೇ ಮನೆ ಬಾಡಿಗೆ ಮನೆಯವ್ರೆ, ಇಲ್ಲೇ ಐತಿ ಚಿಕ್ಕಬಿದ್ರಿ ಕಲ್ಲು ಮನೆ. ನಮ್ಮ ಸಂಸಾರಕ್ಕೆ ಆರಾಮದ್ದಿಲ್ಲ, ಅಲ್ಲಿ ಊರಲ್ಲಿ ಬಿಟ್ಟವಿ. ನಾನು ಬಂದು ಈಗ ಒಂದು ಆಪರೇಷನ್ ಆಯ್ತು ನನಗೆ. ಬಂದು ಈಗ 2 ತಿಂಗಳಾಯ್ತು ಇಲ್ಲಿಗೆ ಬಂದು ಮತ್ತೆ ಇದನ್ನು ದುಡಿಮೆ ಶುರು ಮಾಡ್ಕೊಂಡ್ರೆ ಈಗ ವ್ಯಾಪಾರಕ್ಕೆ ಹಂಗೆ ಬಿಸಿಲು ಬಂದ್ರೆ ನಮಗೆ ಒಟ್ಟು ವ್ಯಾಪಾರ, ಇಲ್ಲ ಅಂದರೆ ಇಲ್ಲ. ಮಡ್ರಾಸ್ ಸ್ಟ್ರೈಕ್ಲೇನು ಹಿಡ್ದೈತ್ರಿ. 1 ವಾರ ಆಯಿತು, ವ್ಯಾಪಾರನೇ ಇಲ್ಲ. ಏನು ಮಾಡ್ತೀರಾ? 10-15 ಕಾಯಿ ಹೊಡಿತೀವಿ, ಅದ್ರಾಗ ಜೀವನ ಮಾಡ್ತೀವಿ. ಏನು ಮಾಡೋದು ಹೇಳಿ? 15-20 ಕಾಯಿ ಹೊಡೆದು ಸಾರು ಊರು ಬೆಳೆದೈತ್ರ. ಆದರೆ ಇವಾಗ ಆವಾಗಿನ ಇದಕ್ಕೂ ಈಗಿನ ಇದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಬೆಂಗಳೂರಿಗೆ ಏನೂ ಮಾಡೋಕ್ಕಾಗಲ್ಲ. ಕೊರೋನಾ ಟೈಮಲ್ಲಿ ಏನು ಮಾಡಿದ್ರಿ? ಏನಿಲ್ಲ ಸರ್, ಮೊದಲೇನು ಒಟ್ಟು 6-7 ಅಂಗಡಿ ನಡೆಸ್ತಿದ್ದೆ. ಹುಡುಗರೆಲ್ಲ ಊರ ಕಡೆ ಹೋದರು, ನಮಗೆ ಆಗಲ್ಲ ಅಂದರು, ಕೈ ಬಿಟ್ಟು ಈಗ ಒಂದೇ ಅಂಗಡಿ ನಡೆಸ್ತಾ ಇದ್ದಾನೆ. ಏನು ಮಾಡ್ತೀವಿ? ಇದು ಬೇರೆ ಕಾರ್ಪೊರೇಷನ್ ಗಾಡಿ ತುಂಬಿಸ್ತವ್ರೆ ದುಡ್ಡು ಕೊಟ್ಟು. ಮತ್ತು ಇಲ್ಲಿ ಜಾಗ ಇಲ್ಲಲ್ಲ ಸರ್ ನಮಗೆ ಹಾಕ್ಯಾನಕ್ಕೆ. ಎಲ್ಲಿಂದ ತರ್ತೀರಾ ಲಾಟು? ಮಂಡ್ಯ, ಮದ್ದೂರು. ಒಂದು ಕಾಯಿಗೆ ಎಷ್ಟು ಲಾಭ? ಎಲ್ಲಿ ಈಗ ಅಲ್ಲಿಂದ ತಂದು ಇಲ್ಲಿಗೆ ಹಾಕತ್ತಿಗೆನ 61-62 ರೂಪಾಯಿ ಬೀಳ್ತೈತೆ. ಅದ್ರಾಗ ಚಿಪ್ಪಿಂದು ಕೊಟ್ಕೊಂಡು ನಾವು ಊಟ ತಿಂಡಿ ಖರ್ಚೆಲ್ಲ ಮಾಡ್ಕೊಂಡು ಒಂದು 5 ರೂಪಾಯಿ 2 ರೂಪಾಯಿ 3 ರೂಪಾಯಿ ಉಳಿತೈತಿ ಅಂತ ಮಾಡ್ತಾಯಿದ್ದೀವಿ. ಅನುಭವ ಏನು, ನಮ್ಮ ಅನುಭವ ಏನು, ಎರಡೂ ಒಂದೇ. ಈಗ ನಾವು ಕಷ್ಟ ಬಿದ್ದು ನಾವು ಮಾಡೋದಕ್ಕೆ, ನಾವು ದುಡಿಯೋದಕ್ಕೆ ನಾವು ತಿಂತಾ ಇದ್ದೇವೆ. ಆಟ ಈಗ ಅವರಾದ್ರೂ ಅಷ್ಟೇ, ಗೌರ್ಮೆಂಟ್ ನೌಕರದಾರೇನೋ ಬರ್ತಾರೆ, ಒಂದಿಷ್ಟು ಕುಡಿತಾರ ಹೋಗ್ತಾರ. ಬೇರೆಯವರೆಲ್ಲ ಈಗ ಪಬ್ಲಿಕ್ಕು ಜಾಸ್ತಿ ಕುಡಿಯೋದಿಲ್ಲ. ಏನು ಮಾಡ್ತೀರಾ? ದುಡಿಮಿದ್ರೆ ಅವರು ಬಂದು ಕುಡಿಯೋರು, ಇಲ್ಲ ಅಂತಲ್ಲ. ಆವಾಗ 500, 600, 700 ಕಾಯಿ ಹೊಡಿತಿದ್ವಿ. ಈಗೆಲ್ಲಿ 50 ಕಾಯಿ ಹೊಡಿಯೋಕ್ಕಾಗೋದಲ್ಲ ಈ ವ್ಯಾಪಾರದಾಗ. 65, 70 ಅಂದರೆ ಯಾರು ಕುಡಿತಾರೆ ಹೇಳಿ? 35, 40 ಕಾಯಿ ಹೊಡೆದು ಜೀವನ ಮಾಡ್ಬೇಕಾಟ. ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ? ನಾವು 9:30, 10 ಗಂಟೆ. ಅಲ್ಲಿಂದ ಬರ್ಬೇಕಲ್ಲ ಸರ್, ಚಿಕ್ಕಬಿದ್ರಿ ಕಲ್ಲಿಂದ ಮನೆ. ಮಳೆ ಗಿಳೆ ಬಂದರೆ ಏನು ಮಾಡ್ತೀರಾ? ಮಳೆ ಗಿಳೆ ಬಂದರೆ ತಾಡ್ಪಲ್ ಹಾಕಿ ಮುಗಿಸ್ತವ್ರೆ, ಹೋಗ್ತವೆ ಮನೆಗೆ ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ನಾವು ಇದ್ದಂಗೆ ನಮ್ಮ ಮಕ್ಕಳಿಲ್ಲ, ಏನು ಮಾಡ್ತೀರಿ ಹೇಳಿ? ನಮ್ಮ ಮಗನ ಈಗ ನಮಗೆ ದುಡ್ದು ಹಾಕಿದ್ರೆ ನಾವು ಇಲ್ಲಿ ಮಟ್ಟ ಬರೋಂಗೆ ಇದ್ದಿಲ್ಲ, ಹೌದ್ರಿ? ಅವನು ದುಡಿತಾನೆ, ದಿವಸ 1000 ರೂಪಾಯಿ ಬರೀ ಕುಡ್ದು ಹಾಳು ಮಾಡ್ತಾನೆ. ಮನೆಯಾಗ ಲವ್ ಮ್ಯಾರೇಜ್ ಮಾಡ್ಕೊಂಡ ಹೆಂಡ್ರ ಮಕ್ಕಳನ್ನ ಬಿಟ್ಟ ಎಲ್ಲ ಬಿಟ್ಟ ಈಗ ನಾವು ಬಂದು ಇಲ್ಲಿ ಪುಟ್ಬದ್ನ್ಯಾಗ ಸಾಯ್ತಾ ಇದ್ದೇವೆ. ಏನು ಮಾಡ್ತೀರಾ? ಈಗ 81, 82 ವರ್ಷ ನಮಗೆ ನಡೀತಾ ಇದೆ. ಆದ್ರೂ ದುಡ್ಕೊಂಡು ತಿಂತೇವೆ ನಾವು. ಇನ್ನೇನು ಮಾಡ್ತೀರಾ? ಮಕ್ಕಳು ಇದ್ರೆ ದುಡ್ದು ಹಾಕೋರು, ಮಕ್ಕಳು ಒಳ್ಳೆ ಮಕ್ಕಳೇ ಇಲ್ಲಲ್ಲ, ಏನು ಮಾಡ್ತೀರಾ? ಅನುಭವದ ಮಾತು ಅಂದ್ರೆ ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳೋದಿಲ್ಲ ಅಂದ್ರೆ ಬೇರೆಯವ್ರಿಗೆ ಹೇಳೋಕ್ಕಾಗತ್ತೆ ಸರ್?